ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಘವ್. ಇದು ನನ್ನ ಮೊದಲನೇ ವಿಡಿಯೋ. ಹೊಸದಾಗಿ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮಾಡೋ ಕಂಟೆಂಟ್ ಹಾಗೂ ಕ್ವಾಲಿಟಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಟಾಕ್ಸಿಕ್. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ನಟಿಸಿ ನಿರ್ಮಾಣ ಮಾಡ್ತಾಯಿರೋ ಸಿನಿಮಾ ಟಾಕ್ಸಿಕ್ ಮೂವಿ. ಇನ್ನು ವಿಶೇಷ ಅಂದರೆ ಈ ಸಿನಿಮಾದಲ್ಲಿ ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಅವರೇ ಸ್ಕ್ರಿಪ್ಟ್ ರೈಟಿಂಗನ್ನು ಮಾಡಿರೋದು ತುಂಬ ವಿಶೇಷ. ಇದೇ ವಿಷಯ ಈಗ ಇಡೀ ಇಂಡಿಯಾದಲ್ಲಿ ಹೈಪ್ನ ಕ್ರಿಯೇಟ್ ಮಾಡಿದೆ. KVN ಸಂಸ್ಥೆ ಜೊತೆ ಸೇರಿ ಅವರು ಸಹ ನಿರ್ಮಾಣ ಮಾಡ್ತಿರೋ ಚಿತ್ರ ಇದಾಗಿದೆ. ಈಗ ರೀಸೆಂಟ್ ಆಗಿ ಕಿಯಾರಾ ಅಡ್ವಾಣಿ ಅವರ ಫಸ್ಟ್ ಲುಕ್ ಪೋಸ್ಟರ್ನ ರಿವೀಲ್ ಮಾಡಿದ್ದಾರೆ. ಇದರಲ್ಲಿ ಕಿಯಾರಾ ಅವರು ನಾಡಿಯಾ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಪೋಸ್ಟರ್ನ ಲುಕ್ ನ ನೋಡಿದ್ರೆ ಗೊತ್ತಾಗುತ್ತೆ ಮೂವಿ ಕಂಪ್ಲೀಟ್ ಜೋಕರ್ ಹಾಗೂ ಸರ್ಕಸ್ ಬ್ಯಾಕ್ಡ್ರಾಪ್ ನಲ್ಲಿ ಬರ್ತಾ ಇದೆ ಅನ್ಸುತ್ತೆ. ಕಂಟೆಂಟ್ ಆಚೆ ಬರೋವರೆಗೂ ಏನು ಹೇಳಕ್ಕಾಗಲ್ಲ. ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಮೂವಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನಲ್ಲಿ ಮೂಡಿ ಬರ್ತಾ ಇದೆ. ಹಾಗೆ ಕಿಯಾರಾ ಅವರಿಗೆ ಸ್ಯಾಂಡಲ್ವುಡ್ಗೆ ವೆಲ್ಕಮ್ ಮಾಡೋಣ. ಹಾಗೆ ರವಿ ಬಸ್ರೂರವರು ಟಾಕ್ಸಿಕ್ ಮೂವಿಗೆ BGMನ ಮಾಡ್ತಾ ಇರೋದು ತುಂಬ ಎಕ್ಸೈಟಿಂಗ್ ಆಗಿದೆ. ಸೊ ನೋಡಬೇಕು ಯಾವ ಥರ ಮ್ಯೂಸಿಕ್ನ ಈ ಮೂವಿಗೆ ರವಿ ಬಸ್ರೂರು ಮಾಡಿಕೊಡ್ತಾರೆ ಅಂತೇಳಿ ಕಾದು ನೋಡೋಣ. ಹಾಗೆ KGFನಲ್ಲಿ ಸ್ಟಂಟ್ ಡೈರೆಕ್ಷನ್ ಮಾಡಿದ್ದಂತಹ ಅಂಬರಿಯು ಕೂಡ ಈ ಟಾಕ್ಸಿಕ್ ಮೂವಿಗೂ ಕೂಡ ಸ್ಟಂಟ್ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ. ನೋಡಬೇಕು ಈ ಟೀಮು ಮತ್ತೆ ಸೇರಿಕೊಂಡು ಯಾವ ಥರ ಸ್ಕ್ರೀನ್ ಮೇಲೆ ಕಮಾಲ್ ಮಾಡ್ತಾರೆ ಅಂತ ಕಾದು ನೋಡೋಣ. ಒಟ್ಟಾರೆ 3-4 ವರ್ಷ ಆದಮೇಲೆ ಯಶ್ ಬಾಸ್ ಸಿನಿಮಾ ಬರ್ತಾ ಇದೆ. ಅವ್ರನ್ನ ತೆರೆ ಮೇಲೆ ನೋಡೋದಕ್ಕೆ ಅಭಿಮಾನಿಗಳಂತೂ ಕಾತರದಿಂದ ಕಾಯ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲ, ಟಾಕ್ಸಿಕ್ ಮೂವಿದು ಯಾವುದೇ ಒಂದು ಕಂಟೆಂಟ್ ಬಂದರೂ ಇಡೀ ನೇಷನ್ ವೈಡು ಟ್ರೆಂಡಿಂಗಲ್ಲಿರುತ್ತೆ. ಈಗ ಆಲ್ರೆಡಿ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಟ್ರೆಂಡಿಂಗಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗೆ ಟಾಕ್ಸಿಕ್ ಟೀಮ್ ಕೂಡ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದೆ. ನನಗನ್ಸೋ ಪ್ರಕಾರ ಮೇ ಬಿ ಎಷ್ಟು ಬರ್ಡೇ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕಾಸ್ಟ್ ಆ್ಯಂಡ್ ಕ್ರೂ ಮೆಂಬರ್ಸ್ನ ರಿವೀಲ್ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಎನಿವೆ ಸಿನಿಮಾ ಚೆನ್ನಾಗಿ ಮೂಡ್ ಬರಲಿ ಅಂತ ಬಯಸೋಣ. ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ ಹಾಗೂ ಲೈಕ್ ಮಾಡಿ. ಏನಾದರೂ ಹೇಳಬೇಕು ಅಂತಂದರೆ ಕಮೆಂಟ್ ಮೇಲೆ ತಿಳಿಸಿ, ಸಾಧ್ಯವಾದಷ್ಟು ನಾನು ರಿಪ್ಲೈ ಮಾಡ್ತೀನಿ. ನಮಸ್ಕಾರ.